ನಮಸ್ತೆ. ಇವತ್ತು ನಾವು ಶಿವಮೊಗ್ಗ ಜಿಲ್ಲಾ ಸಂಘಗಾರರ ಹಿತರಕ್ಷಣಾ ವೇದಿಕೆಯಿಂದ ಸದಸ್ಯತ್ವ ಆರಂಭ ಮಾಡಿದ್ದೀವಿ. ಕಾರಣ ಇಷ್ಟೇ ಅಂದ್ರೆ ಸರ್ಕಾರದ ಆಲ್ಮೋಸ್ಟ್ ಸವಲತ್ತುಗಳು ವಂಚಿತವಾಗ್ತಾ ಇದೆ. ಹಾಗೂ ನಮ್ಮ ಸಮಾಜದ ಬಹಳಷ್ಟು ಜನಾಂಗದವರು ಆರ್ಥಿಕವಾಗಿ ದುರ್ಬಲ ವರ್ಗದವರು ಇರೋದ್ರಿಂದ ಹಾಗೆ ಅವರಿಗೆ ನಮ್ಮ ಹಿತರಕ್ಷಣಾ ವೇದಿಕೆಯಿಂದ ಏನ್ ಸಹಾಯ ಮಾಡಬಹುದು, ಅವ್ರ ಶ್ರೇಯೋಭಿವೃದ್ಧಿ ಸಾಲ ಆಗಿರ್ಬೋದು, ಅವ್ರಿಗೆ ಇನ್ನೇನಾದ್ರು ವಿಚಾರಗಳು ಪ್ರತಿಯೊಂದೊಂದು, ಒಂದು ಹೆಣ್ಣು ಗಂಡು ಆಗಿರ್ಬೋದು, ಅವರಿಗೆ ಉದ್ಯೋಗ ಕೆಲಸ ಕೊಡಿಸೋದಂತದ್ದಾಗಿರ್ಬೋದು, ನಮ್ಮ ಸಮಾಜದಿಂದ ಏನಾಗಬೇಕು, ನಮ್ಮ ಸಂಘಟನೆಯಿಂದ ಏನಾಗಬೇಕು ಆ ನಿಟ್ಟಿನಲ್ಲಿ ಅವ್ರಿಗೆ ಕೊಡಿಸುವಂತ ನಿಟ್ಟನ್ನು ನಮ್ಮ ಶಿವಮೊಗ್ಗ ಜಿಲ್ಲಾ ಸಂಘಗಾರರ ಹಿತರಕ್ಷಣಾ ವೇದಿಕೆಯಿಂದ ಆರಂಭ ಮಾಡಿದ್ವಿ. ಆಲ್ರೆಡಿ ಒಂದು ವರ್ಷ ಆಗಿ 1.5 ವರ್ಷಕ್ಕೆ ಕಾಲಿಡ್ತಾ ಇದೀವಿ ನಾವು. ಆಲ್ರೆಡಿ ಯಾರು ಆರ್ಥಿಕವಾಗಿ ದುರ್ಬಲರಿದ್ದಾರೋ ಅವ್ರು ಉದ್ಯೋಗ ಮಾಡ್ತೀನಿ ಅಂದವರಿಗೆ ಅವರಿಗೆ ಸಾಲದ ಸೌಲಭ್ಯಗಳು ಆಲ್ರೆಡಿ ನಾವು ಕೊಡ್ತಾ ಇದೀವಿ ಆಲ್ಮೋಸ್ಟ್. ಈಗ ಹಾಗಾಗಿ ಕೆಲವೊಂದು ಅಲ್ಲಿ ತೀರ್ಮಾನ ತಗೋಬೇಕಾದ್ರೆ ನಮಗೆ ಯಾರಿಗೆ ಏನ್ ಕೊಡಿಸ್ಬೇಕು ಅನ್ನೋದು ಗೊತ್ತಾಗಲ್ಲ, ಇವ್ರು ಯಾರು ಎಲ್ಲಿ ಏನು ಅನ್ನೋದು ಗೊತ್ತಾಗಲ್ಲ. ಆ ಮೂಮೆಂಟ್ ಅಲ್ಲಿ ಏನಾಗುತ್ತೆ, ನಾವು ಹಬ್ಬ ಹರಿದಿನಗಳಲ್ಲಿ ಮಾತ್ರ ನಾವು ಒಂದ್ ಕಡೆ ಸೇರ್ಕೊಂತೀವಿ, ಬೇರೆ ಟೈಮ್ ಸೇರ್ಲಿಕ್ಕೆ ಆಗಲ್ಲ. ಈಗ ನಾವು ಸದಸ್ಯತ್ವ ಅಭಿಯಾನ ಮಾಡ್ತಿದ್ದ ಇರೋದ್ರಿಂದ ಅವ್ರು ಎಷ್ಟು ಜನ ಇದ್ದಾರೆ ಮನೆಯಲ್ಲಿ, ಅವರಿಂದ ನಮ್ಮ ಸಂಘಟನೆಯಿಂದ ಏನಾಗಬೇಕಾಗಿದೆ, ಅವ್ರಿಗೆ ನಾವು ಏನ್ ಕೊಡ್ಬೋದು, ಅಕಸ್ಮಾತ್ ಯಾರ ಓದ್ತಾ ಇದ್ರೆ ಅವ್ರಿಗೆ ನಾವೇನಾರ ಸಹಾಯಧನ ಕೊಡ್ಬೋದಾ, ಅಥವಾ ಇನ್ನೇನಾರು ಅವರಿಗೆ ಮನೆ ಇಲ್ದವರಿಗೆ ಅಂದ್ರೆ ಮನೆ ಕೊಡಿಸ್ಬೋದಾ, ಸರ್ಕಾರದ ವತಿಯಿಂದ ಹಲವು ಯೋಜನೆಗಳಿದಾವೆ. ಆದ್ರೆ ನಮ್ಮ ಜನಾಂಗಕ್ಕೆ ಅವು ಯಾವ ತಲುಪಿಲ್ಲ. ಬಹಳಷ್ಟು ಜನಗಳಿಗೆ ಕೆಲವು ಜನಗಳಿಗೆ ಬಿಟ್ಟರೆ ಉಳಿದೋಗ್ತ ಅಂತವುಗಳನ್ನ ಇದರಲ್ಲಿ ಏನೇ ನೀವು ಡೀಟೇಲ್ಸ್ ಗಳನ್ನ ನೀವು ಬರ್ಕೊಡ್ತೀರಿ, ನೀವು ಮಾಹಿತಿಗಳನ್ನ, ನಿಮ್ಮ ಕುಶಲೋಪರಿಗಳನ್ನು ನಾವು ನಿಮ್ ಕಷ್ಟಗಳು ಏನಿದೆಯೋ ಪ್ರತಿಯೊಬ್ಬೊಬ್ಬರ ಮನೆಗೂ ವಿಚಾರ ಮಾಡಿ, ಪ್ರತಿ ಮನೆಗಳಿಗೂ ಭೇಟಿ ಮಾಡಿ, ಅವರೆಲ್ಲ ಕಷ್ಟ ಕಾರ್ಪಣ್ಯಗಳನ್ನು ಕೇಳಿ ನಮ್ಮ ಸಂಘಟನೆ ಅವರ ಬೆಂಬಲವನ್ನು ನಿಂತ್ಕೋಬೇಕಂತ ತೀರ್ಮಾನ ಮಾಡ್ಕೊಂಡು ಇವತ್ತು ಸದಸ್ಯತ್ವ ಅಭಿಯಾನ ಮಾಡಿದೀವಿ. ಪ್ರತಿಯೊಂದನ್ನು ನೀವು ಡೀಟೇಲ್ ನಮ್ಮ ಹತ್ರ ಹಂಚ್ಕೊಂಡಲ್ಲಿ ನಮ್ಮ ಸಂಘಟನೆಯಲ್ಲಿ ಏನಾಗಬಹುದು ನಿಮಗೆ ಅದನ್ನ ವ್ಯವಸ್ಥೆ ಮಾಡಿಕೊಡ್ಲಿಕ್ಕೆ ತೀರ್ಮಾನ ಮಾಡಿದೀವಿ. ಸರಿ, ರಾಮಘಟ್ಟರು ಇವತ್ತು ನಮ್ಮ ಮನೆಗೆ ಬಂದು ಇದು ಅಭಿಯಾನ ಮಾಡಿದ್ದೀರಿ. ಇದಕ್ಕೆ ನಮ್ಗೆ ಫುಲ್ ಸಪೋರ್ಟ್ ಇದೆ. ಇದೇ ರೀತಿ ಪ್ರತಿಯೊಬ್ಬ ನಮ್ಮ ಸಮುದಾಯದ ಮನೆಗೆ ಹೋಗಿ ಎಲ್ಲ ಮಾಡಿ ಇದು ಮುಂದೆ ಸಕ್ಸಸ್ಫುಲ್ ಆಗಿ ಒಳ್ಳೆ ರೀತಿ ಬೆಳವಣಿಗೆ ಆಗಿ ಮುಂದೆ ಒಳ್ಳೇದಾಗಿ ನಮ್ಮ ಜನಾಂಗಕ್ಕೆ ನಮ್ಮ ಸಮಾಜ ಒಳ್ಳೇದಾಗಲಿ ಅಂತ ಬಿಟ್ಟು ರಾಮಘಟ್ಟರ ನಿಮ್ಮ ಮೂಲಕ ನಾನು ಎಲ್ಲರಿಗೆ ಕೇಳ್ಕೊಂತೇನೆ. ನಾನು ಒಂದು ಕೈ ಜೋಡಿಸ್ಕೊಂಡ್ಬಿಟ್ಟು ನಾವು ಫ್ಯಾಮಿಲಿಯರೆಲ್ಲ ನಿಮ್ಮ ಇದಕ್ಕೆ ಕೈ ಜೋಡಿಸ್ಕೊಂಡು ಬರ್ತೀವಿ. ನಾವು ಇನ್ನು ಮುಂದೆ ಮಾಡ್ಕೊಂಡು ಹೋಗುವ, ಅಭಿಯಾನ ಮಾಡುವ ಅಂತೇಳಿ ನಾನು ಸಂಪೂರ್ಣ ಭರ್ತಿ ಮಾಡಿ ನಿಮ್ಮ ಸರಿ, ಇದನ್ನೆಲ್ಲ ನಾನು ಡೀಟೇಲ್ಸ್ ಎಲ್ಲ ನಾನು ಬರ್ಕೊಡ್ತೇನೆ. ಅದು ಮುಂದಿನ ಕ್ರಮ ಏನ್ ಮಾಡ್ಬೇಕು ನೀವು ಮಾಡ್ಕೊಡಿ. ಸರಿ ಸರ್, ನಮಸ್ಕಾರ. ಶಿವಮೊಗ್ಗ ಜಿಲ್ಲಾ ಸಂಘಗಾರರ ಹಿತರಕ್ಷಣಾ ವೇದಿಕೆಯಿಂದ ಬಂದಿದ್ದೀವಿ. ಮನೆ ಬಂದು ಸಂಘಗಾರರ ಕುಶಲೋಪರಿ ವಿಚಾರಗಳನ್ನ ಕೇಳ್ತಾ ಇದ್ದೀವಿ. ಸಮಾಜದಿಂದ ನಿಮಗೇನು ನಮ್ಮ ವತಿಯಿಂದ ಮಾಡಬಹುದು, ನಿಮ್ಮ ಬೇಡಿಕೆ ಅನಿಸಿಕೆಗಳನ್ನೆಲ್ಲ ಕ್ರೋಢೀಕರಣ ಮಾಡಿಕೊಂಡು ಸಮಾಜದ ವತಿಯಿಂದ ನಿಮ್ಗೆ ಏನೇನು ಆಗ್ಬೇಕು ಅನ್ನೋದನ್ನ ಮಾಡ್ತಾ ಇದೀವಿ. ಮತ್ತೆ ಸದಸ್ಯತ್ವ ಅಭಿಯಾನ ಮಾಡ್ತಾ ಇದೀವಿ. ನಿಮ್ಗೆ ಏನೇ ಕುಂದುಕೊರತೆಗಳಿದ್ರು ನಮ್ಮಲ್ಲಿ ಹಂಚಿಕೊಂಡಾಗ ನಾವು ಅದನ್ನು ಕಮಿಟಿಯಲ್ಲಿ ತೀರ್ಮಾನ ಮಾಡ್ಕೊಂಡು ನಿಮ್ಗೆ ತರಲಿಕ್ಕೆ ವ್ಯವಸ್ಥೆ ಮಾಡ್ಕೊಡ್ತೀವಿ. ನಾವು ಮತ್ತೆ ಕಾರ್ಯದರ್ಶಿಗಳಿಗೆ ಇವತ್ತು ನಮ್ಮ ಸಮಾಜದ ಅಧ್ಯಕ್ಷ ಚನ್ನವೀರಪ್ಪ ಗಾಮಗಟ್ಟಿ ಅವರು ಹಾಗೂ ಗೋವಿಂದ ನಾಯ್ಕ ಅವರು ಬಂದಿದ್ದಾರೆ. ಅಂದ್ರೆ ನಮ್ಮ ಸಮಾಜದ ಅಭಿಯಾನವನ್ನು ಸ್ಟಾರ್ಟ್ ಮಾಡಿದ್ದಾರೆ. ಜಿಲ್ಲಾ ಸಮಗ್ರ ಹಿತರಕ್ಷಣಾ ವೇದಿಕೆಯಿಂದ ಜಿಲ್ಲಾ ಅಭಿಯಾನ ಅಂತ ಹೇಳಿ ಅಂದ್ಕೊಂಡಿದ್ದಾರೆ. ಇವತ್ತು ನಮ್ಮ ಮನೆಗೆ ಭೇಟಿ ಕೊಟ್ಟಿದ್ದಾರೆ. ಅವರಿಗೆ ಧನ್ಯವಾದಗಳನ್ನು ಹೇಳ್ತೀವಿ. ಇದು ಒಳ್ಳೆಯ ಕೆಲಸ. ಇದ್ರ ಜೊತೆಗೆ ನಮ್ಮ ಸಮಾಜದವರು ಎಲ್ಲರೂ ಭಾಗವಹಿಸಿ ಈ ಕಾರ್ಯಕ್ರಮನ ಯಶಸ್ವಿಗೊಳಿಸ್ಕೊಡ್ಬೇಕಾಗಿ ತಮ್ಮಲ್ಲಿ ನಾನು ಕೇಳ್ಕೊಳ್ತೀನಿ. ಯಾಕಂದ್ರೆ ಇದು ಮುಂದೆ ನಮ್ಮ ಸಮಾಜಕ್ಕೊಂದು ಒಳ್ಳೆಯ ದಾರಿ ದೀಪವಾಗಲಿದೆ ಅಂತ ನನ್ನ ಅನಿಸಿಕೆ. ಹಾಗಾಗಿ ಎಲ್ಲರೂ ಇದಕ್ಕೆ ಕೈ ಜೋಡಿಸಿ ಈ ಕಾರ್ಯಕ್ರಮನ ಒಂದು ಯಶಸ್ವಿಗೊಳಿಸ್ಕೊಡ್ಬೇಕಾಗಿ ನಾನು ನಿಮ್ಮೆಲ್ಲರ ಪರವಾಗಿ ಕೇಳ್ಕೊಂತೀನಿ. ಧನ್ಯವಾದಗಳು. ನಮಸ್ಕಾರ ಇಬ್ಬರಿಗೂ. ಅಧ್ಯಕ್ಷ ಉಪಾಧ್ಯಕ್ಷ ಇಬ್ಬರು ಸೇರಿ ನಮ್ಮ ಮನೆಗೆ ಬಂದಿದ್ದೀರಾ. ನಮ್ಮ ಸಮಾಜದಿಂದ ಇದು ಫಸ್ಟ್ ಟೈಮು ಬರ್ತಾ ಇರೋದು. ಎಲ್ಲೆಲ್ಲಿದ್ದಾರೆ ಕುಶಲೋಪರಿ ನಮ್ಗೆ ಕೇಳ್ತಾ ಇದ್ದೀರಾ, ಏನ್ ಸಮಸ್ಯೆ ಇದೆ ನಮ್ಮ ಸಮಾಜದ ಮಕ್ಕಳಿಗಾಗ್ಲಿ, ಹಿರಿಯರಿಗಾಗ್ಲಿ, ವಯಸ್ಸಾದವರಿಗಾಗ್ಲಿ, ಮತ್ತೆ ವಿಧವೆಗಳಿಗೆ ಅಂತವ್ರಿಗೆ ಏನಾದ್ರೂ ನಮ್ಮ ಕಡೆ ನಮ್ಮ ಸಮಾಜದಿಂದ ಏನಾದರೂ ಸಹಾಯ ಆಗ್ಬೇಕು ಅಂತ ಕೇಳ್ತಾ ಇದ್ದೀರಾ. ತುಂಬಾ ಖುಷಿ ಆಯ್ತು ನೀವು ಬಂದಿದ್ದಕ್ಕೆ ಮನೆಗೆ.
ಇನ್ನೂ ನಮ್ದು ಈ ಸಮಾಜದಿಂದ ಒಂಚೂರು ಎಲ್ಲನೂ ಒಳ್ಳೇದಾಗ್ಲಿ, ಬೆಳೀಲಿ, ಒಳ್ಳೆ ಕಡೆಯಿಂದ ಎಲ್ಲ ಕಡೆಯಿಂದ ನಮ್ಗೆ ಆದಷ್ಟು ಸಪೋರ್ಟ್ ಸಿಗ್ಲಿ. ಇದು ಏನೇ ಇದ್ರು ನಿಮ್ಮ ಅಭಿಯಾನ ಶುರು ಮಾಡ್ಕೊಂಡಿದೀವಿ. ನಿಮ್ಮ ಮಕ್ಕಳಿಂದ ಹಿಡಿದು ವಯಸ್ಸಾದ ವೃದ್ಧರು ನಮ್ಮ ಸಮಾಜದಿಂದ ಏನೇನು ಶ್ರೇಯೋಭಿವೃದ್ಧಿ ಆಗ್ಬೇಕು ಅನ್ನೋದಿದೆಯೋ ನಮ್ಮ ಸಮಾಜ ಹಿತರಕ್ಷಣಾ ವೇದಿಕೆ ನಿಮ್ಮ ಟಂಕ ನಿಂತಿದೆ. ಎಲ್ಲ ಆರ್ಥಿಕವಾಗಿ, ಸಾಮಾಜಿಕವಾಗಿ ಸಹಿತ ಎಲ್ಲಾ ಬೆಂಬಲವನ್ನು ಕೊಡ್ಲಿಕ್ಕೋಸ್ಕರ ನಮ್ಮ ಹಿತರಕ್ಷಣಾ ವೇದಿಕೆ ತಂಡ ಸದಾ ಸಿದ್ಧವಿದೆ. ನೀವು ಯಾವಾಗ ಬೇಕಾದ್ರೂ ನೀವು ಆಲ್ರೆಡಿ ನಿಮ್ಮ ಕುಂದುಕೊರತೆಗಳನ್ನ ಕರೆ ಮಾಡಿದ್ರೆ ಸಾಕು, ನಾವು ನಿಮ್ಮ ಜೊತೆಗಿರ್ತೀವಿ ಅಂತ ಹೇಳ್ತಾ ಇದ್ದೀವಿ. ಏನೇ ಇದ್ರು ನೀವು ಹೇಳ್ಬೋದು.